ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಡಿ ಕೆ ಶಿವಕುಮಾರ್ದು ಆ ವರ್ಡ್ಸ್ ರಾಂಗ್, ನಟ್ಟು ಬೋಲ್ಟು ಎಲ್ಲ. ಯಾಕಂದರೆ ನನಗೆ ಇತ್ತೀಚೆಗೆ ಈ ಡಿ ಕೆ ವಿಚಾರದಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂದು ಕಡೆ ಸಂಸ್ಕೃತದವರು ನಾಚಬಹುದಾದ ರೀತಿಯಲ್ಲಿ ಶ್ಲೋಕಗಳನ್ನು ಹೇಳ್ಕೊಂಡು ಹೋಗ್ತಾರೆ, ಇನ್ನೊಂದು ಕಡೆ ಸಾಧು ಸಂತನಂತೆ ಕಂಗೊಳಿಸುವ ಯತ್ನವನ್ನ ಮಾಡ್ತಾರೆ. ಮಗದೊಂದು ಕಡೆ ಈ ನಟ್ಟು ಬೋಲ್ಟು ಎಂಬ ವಿಚಿತ್ರವಾದ ಪದಗಳನ್ನೆಲ್ಲ ಇದನ್ನೆಲ್ಲ ನಾರ್ಮಲಿ ಬಳಸೋರು ಯಾರು? ಆ ಥರದ ಜನ ಬಳಸ್ತಾರೆ, ಅದನ್ನು ಹಂಗೆ ಬಳಸ್ಬಿಡ್ತಾರೆ. ನನಗೆ ಅರ್ಥವಾಗಲ್ಲ. ಅವ್ರ ಒಳಗಡೆ ಇರೋದೇ ಆ ಥರದ ಪದಾನೋ, ಅನಿವಾರ್ಯವಾಗಿ ಯಾರಿಗೋ ಸಮಸ್ಯೆ ಇದ್ದವ್ರಿಗೆ ಬರೋಕ್ಕಾಗದೇ ಇರ್ಬೋದು. ಎಲ್ಲರಿಗೂ ಸಮಸ್ಯೆ ಅಂತ ನೀನು ಚಿತ್ರೋತ್ಸವಕ್ಕೆ ನಾವು ಬರಲ್ಲ ಇದು ಅಂತಂದರೆ ಹೇಗೆ? ಅದು ಬೇಸರ ಆಗಬಾರ್ದಾ ಒಂದು ರಾಜ್ಯಕ್ಕೆ, ಒಂದು ಸರ್ಕಾರಕ್ಕೆ ಅಂತ ಕೇಳಬಹುದಿತ್ತು. ಬೆಳಗಾವಿನಲ್ಲಿ ಮೊನ್ನೆ ಕನ್ನಡದ ವಿಚಾರದಲ್ಲಿ ನಡೆದಂಥ ಘಟನೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರು, ಸತೀಶ್ ಜಾರಕಿಹೊಳಿ ಡ್ಯಾಶ್ಗಳು ಪಾಲ್ಗೊಳ್ಳಿಲ್ಲ ಅಂದ. ಇವರೆಲ್ಲ ನನ್ಗೆ ಭಾಳ ಕೋಪ ಇದೆ. ಇವರೆಲ್ಲ ನಟ್ಟು ಬೋಲ್ಟು ಸರಿ ಮಾಡಬೇಕಾಗತ್ತೆ ಅಂತ ಅನ್ಬೋದಾ? ಫಸ್ಟ್ ಆಫ್ ಆಲ್ ಫಿಲಮ್ ಫೆಸ್ಟಿವಲ್ಗಳಿಗೆ ಹೋಗಬೇಕು ಬಿಡಬೇಕು ಅನ್ನೋದು ಅವ್ರವರು ಬಿಟ್ಟಿದ್ದು. ಅದು ನನ್ನ ಪ್ರಕಾರದ ಸಂಬಂಧ ಇಲ್ಲ. ರಾಜಕಾರಣಿಗಳಿಗೆ ಕೆಲವು ಜಾಗಕ್ಕೆ ಹೋಗಬೇಕಾ ಬಿಡಬೇಕಾ ಅನ್ನೋದು ಅವ್ರಿಗೆ ಆಯ್ಕೆ ಮಾಡ್ಕೊಳ್ತಾರೆ, ಅವ್ರ ಆಯ್ಕೆ. ಹಾಗೇನೆ ಈಗ ಇವತ್ತಿನವರೆಗೂ ಸಿದ್ದರಾಮಯ್ಯನವರು ಅಯೋಧ್ಯೆಗೆ ಹೋಗಿದ್ದಾರಾ? ಇಲ್ಲ. ದೇಶದಲ್ಲಿರುವ ಎಲ್ಲ ಹಿಂದೂಗಳು ಈ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ, ಇಲ್ಲಿ ಬಂದಿಲ್ಲ, ಪಾಠ ಕಲಿಸ್ಬೇಕು, ಪಾಠ. ಇದ್ಯಾಕೆ ಬಂತು ಕೋಪ? ಮೇಕೆದಾಟು ಬರಬೇಕಿತ್ತು, ಬರಬೇಕಾಗಿರ್ಲಿಲ್ಲ. ಬಹಳ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಬರಬೇಕಾಗಿರ್ಲಿಲ್ಲ. ಮೇಕೆದಾಟು ಮೇಲ್ನೋಟಕ್ಕೆ ಅದು ನನ್ನ ಹಕ್ಕು, ನನ್ನ ನೀರು ಅನ್ನೋ ಘೋಷವಾಕ್ಯದಲ್ಲಿ ಇತ್ತೇ ಹೊರತು ಅದು ಪಕ್ಕಾ ಡಿ ಕೆ ಶಿವಕುಮಾರ್ನ ಒಬ್ಬ KPCC ಅಧ್ಯಕ್ಷನಾಗಿ ಬಲವಾಗಿ ಲಾಂಚ್ ಮಾಡುವಂತಹ ಒಂದು ಕಾರ್ಯಕ್ರಮ ಅದು. ಈಗ ನನಗೆ ಫೋನ್ ಮಾಡ್ತಾರೆ ಒಬ್ರು, ಯಾರು ಇವರೇ ಮಾಡ್ಬೇಕು ಇಂಟರ್ವ್ಯೂ, ಮಾಡ್ಬೇಕು ನಟ್ಟೋ ಬಾಲ್ಟ್ ಅಂತಾನೋ ಅಥವಾ ಇನ್ನೊಂದ ಅಂತಾನೆ. ವಾಗ್ರೆ ರೈ ಕಂಡಿದ್ದೀನಿ ಅಂತೀನಿ, ವಾಗ್ರೆ ಅಂತೀನಿ. ಹಂಗೆ ಮಾಡ್ಬಿಡ್ತೈತಿ, ಏನು ಮಾಡ್ತೀರಾ ಮಾಡ್ಕೋಗ್ರೆ ರೈ ಅಂದ್ಬಿಡ್ತೀನಿ. ಕೇರೆ ಮಾಡಲ್ಲ. ಏನು ಮಾಡ್ಕೋತೀರಿ? ಒಂದಷ್ಟು ತೀರು ಕೂಡ ಕೊಟ್ಕೋಬಹುದು, ಕೂತ್ಕೊಳ್ಳಿ. ಅವ್ರು ಪಾಠ ಕಲಿಸ್ಬಾರ್ದಾ, ಬುದ್ಧಿ ಕಲಿಸ್ಬಾರ್ದಾ? ಸರಿ, ಅವ್ರು ನನಗೆ ಗೊತ್ತಿಲ್ಲ. ಅವರು ನನ್ನ ಮನೆ ಹೈದರಾಬಾದಲ್ಲಿದೆ, ನನ್ನ ಕರ್ನಾಟಕ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತ ಅವ್ರು ಸೇರಿಸಿದ್ದಾರೆ. ರಶ್ಮಿಕಾ ಹೇಳಿದ್ರು ಅಂತ ನಾನು ಅದಕ್ಕೆ ವಿಟ್ನೆಸ್ ಅಲ್ಲ, ಮತ್ತು ನನಗೆ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಅವ್ರು ಅದನ್ನು ಹೇಳಿದ್ರೆ ರವಿ ಗಣಿಗ ಹೇಳಿದ್ದು ಬುದ್ಧಿ ಕಳ್ಸೋಣ ಅನ್ನೋದು ಕಳಿಸ್ಬೋದು. ನಾನು ಅವ್ರ ಜೊತೆ ಸೇರ್ಕೋತೀನಿ, ಪಾಠ ಕಲಿಸ್ಬೇಕು ಅದಕ್ಕೆ ಅಂತ. ಪಾಠ ಕಲ್ಸೋದಲ್ಲ, ನೀ ಕೂಡ್ದು ಕರ್ನಾಟಕದೊಳಕ್ಕೆ ಅಂತಾನೆ ಹೇಳ್ಬೇಕು, ಬೈಕಾಟ್ ಮಾಡ್ಬಿಡು ಹೇಳಿದ್ರೆ. ನನ್ನ ಪ್ರಕಾರ ಅವರು ಆ ಪದಗಳನ್ನು ಬಳಸಿ ಹೇಳಿದ ತಪ್ಪು. ಅವ್ರು ಬರಬೇಕು ಅನ್ನೋ ಆಸೆ ಪಡೋದು ತಪ್ಪಲ್ಲ, ಆದ್ರೆ ಅವ್ರು ಬರಲೇಬೇಕು ನಾನು ಹೇಳಿದ ಮೇಲೆ ಅನ್ನೋದು ಆಗಲ್ಲ. ಅಷ್ಟೇ, ಮುಗೀತು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.